ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ನಿರಂಜನ್ಗೆ ಇವತ್ತು ಶೀತಲ್ ಸವಾಲು. ನನ್ಗೆ ಆಂಕರಿಂಗ್ ಬರಲ್ಲ ಅಂತ ಹೇಳಿ ಎಷ್ಟು ಆಡ್ಕೊಳ್ತಾ ಇದ್ದ ತಾನೆ. ಇವತ್ ತೋರಿಸ್ತೀನಿ ಈ ಶೀತಲ್ ಏನು ಅಂತ. ಅಲ್ಲ, ಇವನು ಬರೋದ್ ಲೇಟು, ಮೇಕಪ್ ಲೇಟು. ಅಲ್ಲಿಂದ ಇಲ್ಲಿವರೆಗೆ ಬರುವಾಗ ದಾರಿ ಮೇಲೆ ಬರೋರ್ನೆಲ್ಲ ಕರ್ದು ನನ್ನ ಆಂಕರಿಂಗ್ ಚೆನ್ನಾಗಿದ್ಯಾ ಅಂತ ಎಲ್ಲರನ್ನೂ ಹಂಚ್ಗಿಂಟ್ಕೋದ್ ಕೇಳ್ತಾ ಇರ್ತಾನೆ. ಅದ್ರಲ್ಲೂ ಹುಡುಗಿನ್ ಕಂಡ್ರೆ ಮಾತ್ರ ಲಾಸ್ಟ್ ಎಪಿಸೋಡ್ ನೋಡಿದ್ರಿ ಅನ್ಸುತ್ತೆ. ನನ್ನ ಫೋನ್ ನಂಬರ್ ನಿಮ್ಮ ಹತ್ರ ಇಲ್ಲ ಅನ್ಸುತ್ತೆ, ಬನ್ನಿ ಮಾತಾಡೋಣ ಮಸ್ಕ ಹೊಡೆದು ಅರ್ಧ ಗಂಟೆ ವೇಸ್ಟ್ ಮಾಡ್ಬಿಡ್ತಾನೆ. ಇವತ್ತು ಏನೇ ಆಗ್ಲಿ ಸೂಪರ್ ಆಗಿ ನಾನೇ ಶೋ ಶುರು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಹಾಯ್ ಹಲೋ ನಮಸ್ಕಾರ. ಕಿಲ ನಗೋ ಸರೀಕರಿಗೆ, ಕುಲು ನಗೋ ಹಿರಿಕರಿಗೆ, ಹೆಂಗೋ ನಗೋ ಯಂಗ್ ಬಾಯ್ಸ್ಗೆ, ಮುಗುಳ್ ನಗೋ ಯಂಗ್ ಗರ್ಲ್ಸ್ ಬಾಯ್ಗೆ, ಈ ಸ್ಮೈಲ್ ಮಾಡೋ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಸೊ ನಮ್ಮ ಕಾಮಿಡಿ ಕೋಹಿನೂರ್ಗಳನ್ನ ವೆಲ್ಕಮ್ ಮಾಡೋ ಅಂತ ಸಮಯ. ಮೊದಲಿಗೆ ಪ್ಲೀಸ್ ವೆಲ್ಕಮ್ ಮಜಾ ಭಾರತದ ಸ್ಮೈಲಿಂಗ್ ಕ್ವೀನ್, ನಗ್ಸೋರ್ಗೆಲ್ಲ ಸ್ಫೂರ್ತಿ, ನಗೋರ್ಗೆಲ್ಲ ಒಡ್ತಿ, ನಮ್ ಶೋನ ಸೇವಂತಿ. ಪ್ಲೀಸ್ ವೆಲ್ಕಮ್ ಶ್ರುತಿ ಮೇಡಮ್. ಹಾಗೆ ಮಜಾ ಭಾರತದ ಪವಾಡ ಪುರುಷ, ನಗೆಯ ಬಾದುಷ, ಚಲುವ ಚೆನ್ನಿಗರಾಯ, ಜೋಕ್ ಮಾಡೋದಕ್ಕೂ ಮೊದಲೇ ಕಿಲ ನಗಾಡೋದಕ್ಕೆ ತಯಾರಿರೋ ನಗುಮುಖದ ಮಗು ನಾರಾಯಣ್ ಸರ್ಗೆ ವೆಲ್ಕಮ್ ಟು ದ ಶೋ. ಹಲೋ ನಾರಾಯಣ್ ಸರ್, ವೆಲ್ಕಮ್ ಟು ದ ಶೋ. ಸಖತ್ತಾಗಿ ಬಿಲ್ಡಮ್ ಕೊಟ್ಟಮ್ಮ. ಲೈಫಲ್ಲಿ ತುಂಬಾ ಮುಂದೆ ಬರ್ತೀನಿ ನೀನು. ತಲೆಗಿಲ್ಲ ಕೆಟ್ಟೋಗ್ಬಿಟ್ಟಿದ್ಯಾ ನಿಂಗೆ ಹೆಂಗೆ ಅಂತ? ಏನ್ ಯೋಗ್ಯತೆ ಇದೆ ಅಂತ ಅಲ್ಲೋಗಿ ಕೂತ್ಕೊಂಡಿದ್ಯಾ ನೀನು? ಈ ಸೀಟಲ್ಲಿ ಕೂರಕ್ಕೆ ಒಂದ್ ಇಯರ್ ಫೋನ್ ಇದ್ರೆ ಸಾಕಮ್ಮ. ಅರ್ಧ ಕೆಜಿ ಆಪಲ್ ಪಕ್ಕ ಇದ್ರೆ ಇನ್ನೂ ಬೆಟರ್. ಒಂದ್ 2-3 ವಿಷಯ ಚೆನ್ನಾಗಿ ಗೊತ್ತಿರ್ಲಿ ನಿಂಗೆ. ಚೆನ್ನಾಗಿದೆ, ಸೂಪರ್, ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು. ಈ ತರ 3 ಮಾತು ಗೊತ್ತಿದ್ರೆ ಸಾಕು, ಇಲ್ಲಿ ಆರಾಮಾಗಿ ಕೂತ್ಕೋಬಹುದು, ಜಡ್ಜ್ ಆಗ್ಬಿಟ್ಟು ನೆಮ್ಮದಿಯಾಗಿ ಕೆಲಸ ನಿಭಾಯಿಸ್ಬೋದು. ನಿಜಾಗ್ಲೂ ಕೆಟ್ಟದಾಗಿ ಬೈಸ್ಕೊಳ್ತೇನೆ ನಿರಂಜನ್. ನಿನ್ಗೇನೋ ಒಕ್ಕರ್ಸಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಲೈಫಲ್ಲೇ ನೀನ್ ಮರಿಬಾರ್ದು. ಹಂಗೆ ನಿನಗೆ ನನ್ನ ಟ್ರೀಟ್ಮೆಂಟ್, ಶೀತಲ್ ಟ್ರೀಟ್ಮೆಂಟ್ ಕೊಡ್ತೀನಿ. ಶೀತಲ್, ಇವತ್ತು ನಾನು ಇಲ್ಲಿ ಕುತ್ಕೊಂಡು ಜಡ್ಜ್ ಮಾಡ್ತೀನಿ. ಚೆನ್ನಾಗಿ ಆಂಕರಿಂಗ್ ಮಾಡಮ್ಮ, ಓಕೆ? ಓಕೆ ಬಟ್ರೆ ಎತ್ತಾಕೊಂಡ್ ಬನ್ನಿ. ಏನ್ ಬಟ್ರೆ? ಏನೋ ಮಾಡ್ತಾ ಇದ್ದೀರಾ ನೀವು? ಜಡ್ಜಿನ ಎತ್ಕೊಂಡು ಹೋಗ್ತೀರಾ ನೀವು? ಅಪ್ಪ ಈ ಕಡೆ ನೋಡ್ಕೊಳ್ಳೋ, ದಿಕ್ಕಿದೊಬ್ಬರ ಕಷ್ಟ ಕಣೋ. ಮಕ್ಕಳಾಗಿಲ್ಲ ಕಣ ಇನ್ನೇ. ಏನೋ ನಿಂದು? ಯಾರು ಹೇಳಿದ್ ನಿಮ್ಗೆ? ಯಾರು ಹೇಳಿದ್ ಹಿಂಗೆಲ್ಲ ಮಾಡಕ್ಕೆ? ಏನು ಈ ಕಾಲಿತ್ತು ಅಂತ ಎಲ್ಲಿ ಬೇಕಾದ್ರೂ ಹೋಗಿ ಕುತ್ಕೊಳ್ತಿಲ್ಲ. ಧೂಳ್ ವರ್ಷಕ್ಕೆ ಕಳ್ಸಿದ್ ನಿನ್ನ ಗಟ್ಟಿಕಲ್ಲಿ ಕೂತ್ ಬಿಡೋದಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಸೀಟ್ ನಂದೇ. ಅಂದ್ರೆ ಕಾಸು ಕೊಟ್ಟು ತಗೊಂಡಿದ್ದೀನಿ ಈ ಸೀಟ್. ಓಕೆ? ಯಾರು ಹೇಳಿದ್ ನಿಮ್ಗೆ? ನಾನೇ. ಸರ್ ಬನ್ನಿ ಸರ್, ಯಾರು ಹೇಳಿದ್ದು ಅಂತೆ? ಯಾರ್ದೋ ವಯಸ್ಸು ನೀನ ಹೇಳಿದ್ದು? ಸರ್ ನೀವಾ ಸರ್? ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಇಲ್ಲ ತಾವು ಕೂತ್ಕೊಳ್ಳಿ, ಸ್ವಲ್ಪ ಕೆಲಸ ಇದೆ, ಕೂತ್ಕೊಳ್ಳಿ. ಇಲ್ಲ ಸರ್, ನೀವೇ ಸರ್ ಕೂತ್ಕೊಳ್ಳಿ ಸರ್. ನೀವು ಸೀಟ್ ನಿಮ್ದೆ ಸರ್. ಇಲ್ಲ ಕುಂತ್ಕೊಳ್ಳಿ ಸರ್, ಒಂದ್ 2 ನಿಮಿಷ ಕುಂತ್ಕೊಳ್ಳಿ ಸರ್. ನೀವ್ ಹೇಳಿದ್ಮೇಲೆ ಕೂತ್ಕೊಳ್ದೆ. ಕೂತ್ಕೊಳ್ಳಿ ಸರ್. ಹೆಂಗೆ ಸರ್? ಏನೋ ಒಂದ್ ಆಪಲ್, 2 ದ್ರಾಕ್ಷಿ, ಏನ್ ಬೇಕು? ಅಲ್ಲ ಸರ್, ಇನ್ನೇ ಏನೋ ತಿಂತೀರಾ ಸರ್? ಅಂತ ನಗ್ಬೇಕಾ? ಇಷ್ಟು ಗೊತ್ತಿದ್ರೆ ಜಡ್ಜ್ ಆಗ್ಬಿಡ್ಬೋದಾ? ಹಂಗಂತ ಇವಳು ಹೇಳಿದ್ಲು ಸರ್, ಹೋಗಿ ಅಲ್ಲಿ ಹೇಳ್ದೆ ಸರ್. ನಿಮ್ ಮನ್ಸಲ್ಲಿರೋದೆಲ್ಲ ಆ ಹುಡುಗಿ ಮೇಲೆ ಎತ್ತಾಕ್ಬಾರ್ದು. ಸರಿ, ಒಳ್ಳೆ ತಪ್ಪು ಕೆಲಸ ಮಾಡ್ತಾ ಏನ್ ಗೊತ್ತಾ? ಅದೇ ಚೇರಲ್ಲಿ ಹಂಗೆ ಆಚೆ ಕಳಿಸ್ಬಿಡಿ, ಶೀತಲ್ ನೋಡ್ಕೊಳ್ಳಿ ಮಿಕ್ಕಿ. ಏನ್ ನಡೀತದೆ ಇಲ್ಲಿ? ಒಂದು ಗಂಡಸಿನ ಮೇಲೆ ದೌರ್ಜನ್ಯ ನಡೀತದೆ. ಹೇಳ ಮೇಲೆ ಈಗ್ಲಾದ್ರೂ ಹೇಳ ಮಾನ ಮರ್ಯಾದೆ ಮೇಲೆ ನೀನೇ ಕಲ್ಬಂಡೆ ಹಾಕೊಳ್ತಿರ್ತೀಯ. ಅದು ಆಕ್ಚುಲಿ ಗೊತ್ತಾಗ್ಲಿಲ್ಲ ಸರ್, ಅದು ತಪ್ಪಾಯ್ತು, ಕ್ಷಮಿಸ್ಬಿಡಿ. ಎಕ್ಸ್ಕ್ಯೂಸ್ ಮೀ, ಲಾಯರು 12 ಪುಟ ಮಾತಾಡ್ತಾರೆ, ಜಡ್ಜ್ ಒಂದೇ ಒಂದ್ ಮಾತು ಹೇಳ್ತಾರೆ. ಹೌದು, ಅವರ ಒಂದ್ ಮಾತು ಹೇಳೋದಕ್ಕೆ ಅವ್ರ ಮೇಲೆ ಕೂರ್ಸಿರ್ತಾರೆ. ಅರ್ಥ ಆಯ್ತಲ್ಲ? ನಾನು ಅದನ್ನ ಹೇಳಕ್ಕೆ ಹೋದೆ ಸರ್. ಜಡ್ಜ್ಮೆಂಟ್ ಅಂತಿರ್ತಾರೆ. ಜಡ್ಜ್ ನ ನೀವು ಅವಮಾನಿಸಿದೀರಾ, ಕಾರ್ಯಕ್ರಮದ ಕೊನೆಯಲ್ಲಿ ಇವ್ರಿಗೆ ಪನಿಷ್ಮೆಂಟ್ ಇದೆ.
ಪ್ರೋಗ್ರಾಮ್ ಡೈರೆಕ್ಟರ್ ಅಲ್ಲಿ ನಾನು ಇವತ್ತು ರಜಾ ಕಣಪ್ಪ. ಅವರು ಹನಿಮೂನ್ಗೆ ಹೋಗ್ಬಿಟ್ಟಿದ್ದಾರೆ, ಬನ್ನಿ ಚೇರ್ ಎತ್ಕೊಂಡು ಹೋಗಿ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಶುರು ಮಾಡಿ ಪ್ರೋಗ್ರಾಮ್ನ. ಎಸ್, ಒನ್ಸ್ ಅಗೇನ್ ಎಲ್ಲರಿಗೂ ಈ ಒಂದು ಅದ್ಭುತವಾದ ಸುಂದರವಾದ ನಗೆಯ ಹಬ್ಬ ಇರುವಂತ ಕಾರ್ಯಕ್ರಮ ಮಜಾ ಭಾರತಕ್ಕೆ ಸ್ವಾಗತ ಸುಸ್ವಾಗತ. ನೋಡಿ, ನಾವ್ ಇಷ್ಟ ತನಕ ಅಲ್ಲಿ ಏನ್ ಮಾಡಿದ್ವಿ ಅದೆಲ್ಲ ಬರೀ ತಮಾಷೆಗೆ, ಒಟ್ನಲ್ಲಿ ನೀವು ನಗಬೇಕಷ್ಟೇ. ಆ ನಗೋದಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಸೊ ಈಗ ನಿರಂಜನ್ ಮಹಾಪ್ರಭು, ಶೋ ನೆಟ್ಟಿಗೆ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಸಿಕ್ಕಾಕೊಳಕ್ ಹೋಗ್ಬೇಡ. ಹೌದಾ? ಯಾರು ಬರ್ತಾರೆ ಇವತ್ತು? ಇವತ್ತು ಈ ಒಂದು ಶೋಗೆ ಮಮ್ಮಿ ಬರ್ತಾ ಇದ್ದಾರೆ. ಮಮ್ಮಿ ಯಾರೋ ಮಮ್ಮಿ? ಇವರು ಕನ್ನಡ ಚಿತ್ರರಂಗದ ಸೂಪರ್ ಮಮ್ಮಿ, ಜೊತೆಗೆ ಸೂಪರ್ ಸ್ಟಾರ್ ಮಕ್ಕಳ ಮಮ್ಮಿ. ದೂರದ ಬೆಂಗಾಲದಿಂದ ಬಂದು ಕನ್ನಡ ಕಲಿತ ಸೊಗಸಾದ ಸೊಸೆ. ಪ್ಲೀಸ್ ವೆಲ್ಕಮ್ ಗಾರ್ಜಿಯಸ್, ಗ್ಲಾಮರಸ್, ಪ್ರಿಟಿ ಪ್ರಿಯಾಂಕಾ ಉಪೇಂದ್ರ ಸೇ. ಮಜ ಭಾರತ, ಮಜ ಭಾರತ. ಪ್ರಿಯಾಂಕಾ ಮ್ಯಾಮ್, ನಿಜವಾಗ್ಲೂ ಮುದ್ದಾಗಿರುವಂತ ಹೂವಿನ ತರ ಇದ್ದೀರಾ. ನಿಮ್ ಮಮ್ಮಿ ಅನ್ನೋದಕ್ಕೆ ಮನ್ಸಾಗ್ತಾ ಇಲ್ಲ ನಿಜವಾಗ್ಲೂ. ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಬಟ್ ಮಮ್ಮಿಗೆ ಒಂದು ಪ್ರಶ್ನೆ ಇದೆ ನನಗೆ. ಏನು ಅಂತಂದ್ರೆ, ನಿಮ್ಮನ್ನ ನೋಡಿ ಥಿಯೇಟರ್ ಅಲ್ಲಿ ತುಂಬಾ ಜನ ಫೇಂಟ್ ಆಗಿ ಆಸ್ಪತ್ರೆಗೆಲ್ಲ ಸೇರ್ಕೊಂಡ್ಬಿಟ್ಟಿರಂತೆ. ಅಂದ್ರೆ ಅಷ್ಟು ಭಯ ಪಟ್ಕೊಂಡು, ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ಮುಖ ನೋಡ್ಕೊಂಡು ಆಸ್ಪತ್ರೆಗೆ ಹೋಗೋಂತ ಒಂದು ಕಂಡೀಷನ್ ಏನಿದೆ ಸಿನಿಮಾದಲ್ಲಿ? ದಟ್ಸ್ ವಾಟ್ ದೇ ಸೇ, ಫಾಲಿಂಗ್ ಇನ್ ಲವ್ ಅಲ್ವಾ, ಅದಕ್ಕೆ ಬಿದ್ದೋಗ್ಬಿಟ್ಲು ಅಂತ. ಓ ಮೈ ಗಾಡ್, ಫಾಲಿಂಗ್ ಇನ್ ಲವ್, ಪ್ರೀತಿಯಲ್ಲಿ ಬೀಳೋದು ಅಂತ ಹೇಳ್ತಾರೆ. ಬಟ್ ಅದರ್ವೈಸ್ ಮಮ್ಮಿ ನೋಡಿ ತುಂಬಾ ಜನ ಭಯ ಬೀಳ್ತಾ ಇರಂತೆ. ಸೊ ಒಂದಷ್ಟು ಜನ ಭಯ ಬಿದ್ದಿದ್ದಾರೆ, ಅವ್ರಿಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ? ವೆಲ್, ಇಷ್ಟೊಂದು ಭಯ ಪಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಆಶ್ಚರ್ಯ ಏನಂದ್ರೆ ಚಿಕ್ಕ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ದಾರೆ ಮೂವಿನ. ಸಣ್ಣ ಮಕ್ಳಿಗೆ ಈ ನಡುವೆ ಭಯನೇ ಇಲ್ಲ, ಯಾಕಂದ್ರೆ ಅವ್ರ ಅಪ್ಪ ಮನೆ ಭಯ ಬೀಳಿಸ್ತಾರಲ್ಲ Exactly. ನೋಡಿ ನೋಡಿ ಅಭ್ಯಾಸ ಆಗೋಗುತ್ತೆ. ಅಂತಂತಾರೆ ಭಾಗವತ ದೇವ ಮುಂದೆ ಅಂತ. ಬಟ್ ನಿಜವಲ್ಲೂ ಮಮ್ಮಿನ ನಾನು ನೋಡಿದೆ, ನನಗೂ ತುಂಬಾನೇ ಖುಷಿ ಆಯ್ತು. Thank you, thank ಆಕ್ಚುಲಿ ಹಾರರ್ ಮೂವಿನಲ್ಲಿ ಒಂದು ಬ್ಯೂಟಿಫುಲ್ ಆದ ಮುಖ ನೋಡುವಂತ ಅವಕಾಶ. ಈಗ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಸೊ ಉಪ್ಪಿ ಸರ್ನ ನಾವೆಲ್ಲರೂ ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿದೀವಿ, ಎಂಜಾಯ್ ಮಾಡಿದೀವಿ, ಕೈ ತಟ್ಟಿದೀವಿ, ಶಿಳ್ಳೆ ಹಾಕಿದೀವಿ, ಎಲ್ಲ ಮಾಡಿದೀವಿ. ಆದ್ರೆ ಉಪ್ಪಿ ಸರ್ನ ಒಬ್ಬ ಕಮಿಡಿಯನ್ ಆಗಿ, ಹಾಸ್ಯ ಕಲಾವಿದರನ್ನಾಗಿ ಎಷ್ಟು ರೇಟಿಂಗ್ ಕೊಡ್ತೀರಾ ನೀವು ಅವ್ರಿಗೆ? ಐ ಥಿಂಕ್ ಅವ್ರ ಕಾಮಿಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ರಕ್ತ ಕಣ್ಣೀರು, ಅದು ತುಂಬಾ ಬೇರೆ ತರ ಕಾಮಿಡಿ ಇತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು ಅದರಲ್ಲಿ. ಓಕೆ, ಈಗ ನೀವೇ ಹೇಳ್ಬಿಡ್ತೀರಾ ರಕ್ತ ಕಣ್ಣೀರು ಅಂತ. ಸೊ ಪ್ರಿಯಾಂಕಾ ಉಪೇಂದ್ರ ಅವರು ಉಪೇಂದ್ರ ಸ್ಟೈಲ್ ಡೈಲಾಗ್ ಹೇಳಿದ್ರೆ ಹೆಂಗಿರುತ್ತೆ? ಸೂಪರ್ ಆಗಿರತ್ತೆ ಅದು ಅಷ್ಟು ಚೆನ್ನಾಗಿ. ಎಸ್, ಈಗ ರಕ್ತ ಕಣ್ಣೀರು ಡೈಲಾಗ್ ನಿಮ್ಮ ಬಾಯಲ್ಲಿ, ಕಮ. ಅಯ್ಯೋ ಏನ್ ಮ್ಯಾನ್, ಏನೇನೋ ಕೇಳ್ತಾ ಇದ್ದೀರಾ ಮ್ಯಾನ್, ನನ್ಗೆ ಇಷ್ಟ ಆಗ್ತಾ ಇಲ್ಲ, ಐ ಡೋಂಟ್ ಲೈಕ್ ಇಟ್. ಈ ಕಾರ್ಯಕ್ರಮ ನಡೆದ ಉಪ್ಪಿ ಸರ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇವಾಗ ಎದುರ್ಕೋತಾರೆ, ಚೆನ್ನಾಗಿದ್ರಲ್ಲ ಗುರು ಮನೇಲಿ ಹೋಗ್ಬಿಟ್ಟು ಹಿಂಗೆಲ್ಲ ಕರ್ಕೋತಾರೆ ಅಂತ. ಬಟ್ ನಿಜವಲ್ಲೂ ನೀವು ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಸೊ ನಮ್ಮ ಶೋನಲ್ಲಿ ಇಡೀ ಶೋ ಕೂತು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಮ ಆಸನ ಅಲ್ಲಿ ರೆಡಿ ಆಗಿದೆ, ಹೋಗಿ ಬನ್ನಿ ದಯವಿಟ್ಟು. ಥ್ಯಾಂಕ್ ಯು ಮ್ಯಾಮ್. ಮಜ ಭಾರತ. ನೋಡಿ ನಿರಂಜನ್, ಮಜಾ ಬಂದಿದೆ ಇವಾಗಲೇ. ಒಳ್ಳೊಳ್ಳೆ ಗೆಸ್ಟ್ ಗಳು ಬಂದಿದ್ದಾರೆ, ಜಡ್ಜಸ್ ಬಂದು ಕೂತಿದ್ದಾರೆ. ಸೊ ಅದ್ಭುತವಾಗಿ ಈಗ ಶೋ ಶುರು ಮಾಡೋಣ. ಶ್ರುತಿ ಅಮ್ಮ, ಶ್ರುತಿ ಅಮ್ಮ, ಚಿಲ್ಡ್ರ ಬೇಕಾ ಸರಿ, ನಿಂಗೆ? ಮುಂದಕ್ಕೆ ಮುಂದ ಶ್ರುತಿ ಅಮ್ಮ, ಮುಂದೆ ಅಮ್ಮ. ಅಯ್ಯೋ ಪಾಪಿ, ಮುಂದಕ್ಕೆ ಹೇಳು ಅಂದಿದ್ದು. ಒಳ್ಳೆ ಚಿಲ್ಡ್ರೆ ಗಿರಾಕಿ ತರ ಆಡ್ತಾ ಇದ್ದಾನೆ ಮೇಡಮ್. ಅಲ್ಲ ಯಾಕೆ ಇಲ್ಲ, ಮುಂದಕ್ಕೆ ಹೋಗಪ್ಪ ಅಂತ. ಇಲ್ಲ ಆಕ್ಚುಲಿ ಅದನ್ನೇ ಹೇಳಕ್ ಬಂದೆ. ಆಕ್ಚುಲಿ ಈಗ ಚಿಲ್ಡ್ರೆಗೆ ಎಲ್ಲದಕ್ಕಿಂತ ಜಾಸ್ತಿ ಬೆಲೆ ಇದೆ.
ನಿಜವಾದ ಚಿಲ್ಲರೆ ಗಿರಾಕಿಗಳು ನಾನಲ್ಲ, ಈಗ ಬರ್ತಾ ಇದ್ದಾರೆ. ಸೊ ಇವರ ಪರ್ಫಾರ್ಮೆನ್ಸ್ ನೋಡಿ ನೀವು ಚಿಲ್ಲರೆ ಸುರಿಮಳೆದೇ ಸುರಿಸ್ತೀರಾ. ಸೊ ಲೆಟ್ಸ್ ವೆಲ್ಕಮ್ ಅರಳಿಕಟ್ಟೆ ಆಂಟಮ್ಮ. ಅಪ್ಪ ತಂದೆ ಜನಕ ಪಿತಾಜಿ ಧರ್ಮ ಮಾಡ್ರಪ್ಪ, ಮಾಡ್ರಿ ಮಾಡ್ರಿ. ಯಾಕೆ ಯಾವ ನೀವು ತಿರ್ಬೋಕೆ ಅಂತ ನೋಡ್ತಿದ್ದೀರಾ? ನಾನು ಬಿಗ್ ಬಾಸ್ ಅಂತ ಅನ್ಕೊಂಡ್ರ? ಅಲ್ಲ ಬಿಕಾರಿ ಬಾಬು ಏನಿವ್ನು ಅಮ್ಮ ತಾಯಿ ಅನ್ನೋದ್ಬಿಟ್ಟು ಅಪ್ಪ ತಂದೆ ಅಂತಿದ್ದಾನಂತ ಯೋಚನೆ ಮಾಡ್ತಿದ್ದೀರಾ? ಅವಾಗೆಲ್ಲ ಗಂಡಂದ್ರು ಖರ್ಚಿಗೆ ಅಂತ ದುಡ್ಡು ಕೊಟ್ರೆ ಹೆಂಗ್ತಿರು ಏನ್ ಮಾಡ್ತಿದ್ರು ಅಂದ್ರೆ ಸಾಸಿವೆ ಡಬ್ಬದಲ್ಲೋ ಸಕ್ಕರೆ ಡಬ್ಬದಲ್ಲೋ ಇಟ್ಟು ನಮಗ್ ಕೊಡ್ತಿದ್ರು. ಆದ್ರೆ ಈಗ ನೋಟ್ ಬ್ಯಾನ್ ಆದ್ಮೇಲೆ ಎಲ್ಲ ಹೋಗಿ ಬ್ಯಾಂಕ್ ಹಾಕ್ಬಿಟ್ಟಿದ್ದಾರೆ. ಈಗ ನಮ್ಗೆ ನಮ್ಮಂತ ಗಂಡಸ್ರೇ ಗತಿ. ಹಲೋ, ಇದು ವಿಜಯನಗರನ? ಅಲ್ಲ ನಾನ್ ಸೋಡ್ರು ಕೈ ತೊಳ್ಕೊಬೇಕಲ್ಲಪ್ಪ, ಗಲೀಜಾಗೋತು. ಕೊಳಕು ಹಲೋ, ನಾವು ಆಚೆ ಕಡೆ ಕೊಳಕು, ಒಳಗೆ ಫುಲ್ ಕ್ಲೀನು. ನೀವು ಆಚೆ ಕ್ಲೀನು, ಒಳಗ್ ಕೊಳಕು. ನಿನಗೆ ನಾಲ್ಗೆ ಉದ್ದ ಕಣ, ಅದಕ್ಕೆ ದೇವ್ರು ನಿನ್ ನೋಟ್ ರೋಡ ನಿಲ್ಸು. ನೀನೇನು 5 ಕೋಟಿ ರೂಪಾಯಿ ಕಾರೆಲ್ಲ ನಿಂತಿದ್ಯಾ? ನೀನು ರೋಡಲ್ಲೇ ನಿಂತಿರೋದು. ಸರಿ, ವಿಜಯನಗರಕ್ಕೆ ಹೆಂಗ್ ಹೋಗ್ಬೇಕು? ಎಲ್ಲಿಗೆ? ವಿಜಯನಗರನ? ಸೋ ಸಿಂಪಲ್. ಒಂದ್ ಕೆಲ್ಸ ಮಾಡು, ನಿಧಾನಕ್ಕೆ ಕೆಳಕ್ ಹೋಗು, ಅಲ್ಲಿಂದ ರೈಟ್ ಟರ್ನಾಗ